ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕ ಭಕ್ತವೃಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ಗುರು ಶಾಪದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೊಡನೆ ಪ್ರಸ್ತಾಪವನ್ನು ಮಾಡಿದ್ವಿ. ಗುರು ಶಾಪ ಅಂತಕ್ಕಂಥದ್ದು ಹೇಗೆ ಪ್ರಾಪ್ತವಾಗುತ್ತೆ, ಅದರಿಂದ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾದಂಥ ಸಂಕಷ್ಟಗಳು ಎದುರಾಗುತ್ತೆ ಅಂತಕ್ಕಂತಹ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಆ ಒಂದು ಗುರುಶಾಪವನ್ನು ಯಾವ ರೀತಿಯಾಗಿ ವಿಮೋಚನೆ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಪರಿಹಾರಗಳನ್ನು ನಾವು ನೀಡ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಗುರುಶಾಪ ಅಂತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಪ್ರಾಪ್ತವಾಗುತ್ತೆ ಮತ್ತು ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳ ಬಗ್ಗೆ ತಿಳಿಸಲಾಗಿತ್ತು. ಮೊದಲನೇದಾಗಿ ತಂದೆ ತಾಯಿಗಳಿಂದ ಬರ್ತಕ್ಕಂಥದ್ದು, ಗುರು ಹಿರಿಯರಿಗೆ ಅಗೌರವವನ್ನು ತೋರ್ತಕ್ಕಂಥ ವಿಚಾರವಾಗಿ ಬರ್ತಕ್ಕಂಥದ್ದು, ಗುರು ನಿಂದನೆಯನ್ನು ಮಾಡೋದರಿಂದ ಬರ್ತಕ್ಕಂಥದ್ದು, ಗುರುವಿಗೆ ಅಪಚಾರವನ್ನು ಮಾಡ್ತಕ್ಕಂತಹ ರೀತಿಯಲ್ಲಿ ಬರ್ತಕ್ಕಂಥದ್ದು, ಇವೆಲ್ಲವನ್ನು ಹೇಳಲಾಗಿತ್ತು. ಈ ಒಂದು ಗುರುಶಾಪ ಪರಿಹಾರವನ್ನು ಮಾಡಿಕೊಳ್ಳಿಕ್ಕಾಗಿ ಏನು ಮಾಡ್ಬೋದು ಅಂದಾಗ, ಮೊದಲನೇದಾಗಿ ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು, ಗುರುಗಳ ಕ್ಷೇತ್ರವನ್ನು ದರ್ಶನ ಮಾಡ್ತಕ್ಕಂಥದ್ದು, ಗೋ ಸೇವೆಯನ್ನು ಮಾಡ್ತಕ್ಕಂಥದ್ದು, ಮಾತಾಪಿತೃಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಗುರುಶಾಂತಿ ಹೋಮ, ಗುರುದತ್ತಾತ್ರೇಯ ಮೂಲಮಂತ್ರ ಹೋಮ, 51,000 ಜಪ, ಈ ರೀತಿಯಲ್ಲಿ ನಾವು ಒಂದು ಗುರುಶಾಪವನ್ನು ವಿಮೋಚನೆ ಮಾಡಿಸ್ಕೊಳ್ಳಬಹುದು. ಅವರವರ ಶಕ್ತ್ಯಾನುಸಾರವಾಗಿ ಈ ಒಂದು ಶಾಪವನ್ನು ವಿಮೋಚನೆ ಮಾಡಿಸ್ಕೊಳ್ಬೋದು. ಒಂದು ಹೇಳಿದಾಗೆ ಗುರುಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂಥದ್ದು, ಅಲ್ಲಿ ಆ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು, ದರ್ಶನವನ್ನು ಮಾಡ್ತಕ್ಕಂಥದ್ದು. ಉದಾಹರಣೆಗೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಆಗಿರ್ಬೋದು, ಗುರು ದತ್ತಾತ್ರೇಯ ಪೀಠ ಗಾಣಗಾಪುರ ಆಗಿರ್ಬೋದು, ಗುರು ರೇಣುಕಾಚಾರ್ಯ ಬಾಳೆಹೊನ್ನೂರು ಆಗಿರ್ಬೋದು, ಗುರು ಶಾರದಾ ಪೀಠ ಆಗಿರ್ಬೋದು ಶೃಂಗೇರಿದು, ಈ ರೀತಿಯಾಗಿ ಗುರು ಪರಂಪರೆ ಇರ್ತಕ್ಕಂಥದ್ದು. ಅಲ್ಲಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಾವು ಅಲ್ಲಿ ಒಂದು ಗುರು ಸೇವೆ ಮಾಡೋ ಮುಖೇನವಾಗಿ, ಗುರು ಸೇವೆ ಅಂತಕ್ಕಂಥದ್ದು ಏನು ಕೇಳಿದ್ರೆ, ಅಲ್ಲಿ ಇರತಕ್ಕಂಥ ಗುರುಗಳಿಗೆ ನಮ್ಮ ಕೈಯಾರೆ ನಾವು ಒಂದಿಷ್ಟು ಸೇವೆಗಳನ್ನು ಮಾಡ್ತಕ್ಕಂಥದ್ದು. ಗೋ ಸೇವೆ ಅಂತ ಬಂತು, ಅಲ್ಲಿರ್ತಕ್ಕಂಥ ಗೋಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಆ ಒಂದು ಗೋಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು, ಮತ್ತು ಆ ಒಂದು ಗೋಗಳನ್ನು ಸ್ವಚ್ಛಗೊಳಿಸುವ ಮುಖೇನವಾಗಿ, ಅವಕ್ಕೆ ಸ್ನಾನವನ್ನು ಮಾಡಿಸೋ ಮುಖೇನವಾಗಿ, ಅವುಗಳಿಗೆ ಆಹಾರವನ್ನು ನೀಡೋ ಮುಖೇನವಾಗಿ, ಪೂಜೆ ಮಾಡೋ ಮುಖೇನವಾಗಿ, ಅಲ್ಲಿರ್ತಕ್ಕಂತಹ ಗೋ ಸೇವಕರಿಗೆ ಒಂದಿಷ್ಟು ದಾನ ಮಾಡೋ ಮುಖೇನವಾಗಿ, ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಒಂದು ಗೋವನ್ನು ದಾನ ಕೊಡೋ ಮುಖೇನವಾಗಿ ಆ ಒಂದು ಗೋಶಾಲೆಗೆ ನಿಮ್ಮ ಕೈಯಲ್ಲಂಥ ಒಂದು ಹಸುವನ್ನು ಅಥವಾ ಗೋವನ್ನು ಏನು ಮಾಡ್ತಕ್ಕಂಥದ್ದು, ದಾನ ಕೊಡ್ತಕ್ಕಂಥದ್ದು. ಈ ಪ್ರಕಾರವಾಗಿ ಕೂಡ ಈ ಒಂದು ಗುರುಶಾಪವನ್ನು ವಿಮೋಚನೆ ಮಾಡಿಸ್ಕೊಳ್ಬೋದು. ಮತ್ತು ಮನೆಯಲ್ಲಿ ಗುರುಶಾಂತಿ ಹೋಮವನ್ನು ಮಾಡ್ತಕ್ಕಂಥದ್ದು, ದತ್ತಾತ್ರೇಯ ಮೂಲಮಂತ್ರವನ್ನು ಬಳಸಿ ಗುರುಶಾಂತಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದಲ್ಲಿ ಒಂದು 51,000 ಜಪ ಅಂತ ಬರುತ್ತೆ ಗುರುಶಾಂತಿ ಹೋಮದಲ್ಲಿ, ಆ ಒಂದು ಜಪವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಉತ್ತಮವಾಗಿರುತ್ತೆ. ಇದು ಯಾವುದು ಆಗದೇ ಇದ್ದ ಪಕ್ಷದಲ್ಲಿ ಮತ್ತೊಂದು ರೀತಿಯ ಪರಿಹಾರ ಅಂತಂದರೆ ಇವೆಲ್ಲ ಪರಿಹಾರವನ್ನು ಮಾಡಿಸ್ಕೊಳ್ಳೋದು ಉತ್ತಮ ಗುರುಶಾಂತಿಗಾಗಿ. ಇದನ್ನು ಹೊರತುಪಡಿಸಿ ಮಾತಾಪಿತೃ ಸೇವೆ ಅಂತ ಹೇಳಿದೆ, ಏನು ತಾವು ತಂದೆ ತಾಯಿಗೆ ಅಪನಿಂದನೆಯನ್ನು ಮತ್ತು ಅವರಿಗೆ ನೋವನ್ನು ಉಂಟು ಮಾಡಿರ್ತೀರಿ, ಅದನ್ನು ಮತ್ತೆ ಏನುಗಳ ಪರಿವರ್ತನೆ ಒಳಪಡಿಸ್ಕೊಂಡು ಅವರ ಸೇವೆಯನ್ನು ಪುನಃ ಪ್ರಾರಂಭ ಮಾಡ್ತಕ್ಕಂಥದ್ದು.
ಅಕಸ್ಮಾತ್ ತಂದೆ ತಾಯಿಯನ್ನು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಲ್ಲಿ ಅವ್ರನ್ನ ಪುನಃ ಮತ್ತೆ ಮನೆಗೆ ಕರ್ಕೊಂಡು ಬಂದು ಅವರು ಹೇಗೆ ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದ ಜೋಪಾನ ಮಾಡಿರ್ತಾರೋ ಆ ರೀತಿಯಲ್ಲಿ ನೀವು ಕೂಡ ಅದನ್ನು ಅವರ ಸೇವೆ ಮಾಡುವ ಮುಖೇನವಾಗಿ ನಿಮಗಿರ್ತಕ್ಕಂತಹ ಈ ಒಂದಿಷ್ಟು ಶಾಪಗಳನ್ನು ಕಳ್ಕೊಳ್ಬೋದು. ಈ ರೀತಿಯಾಗಿ ಗುರು ಸೇವೆಯನ್ನು ಮಾಡೋ ಮುಖೇನವಾಗಿ ಈ ಒಂದು ಶಾಪವನ್ನು ವಿಮೋಚನೆ ಮಾಡಿಸ್ಕೊಳ್ಬೋದು. ಎಲ್ಲರೂ ಕೂಡ ಅವರವರ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಗುರುಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಇಂತಹ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅದನ್ನು ಬೆಳೆಸ್ಕೊಂಡಾಗ ಸಮಾಜದಲ್ಲಿ ಒಳ್ಳೆಯ ಹೆಸರು, ಸ್ಥಾನಮಾನ, ಗೌರವ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ಈ ಒಂದು ಗುರು ಶಾಂತಿ ವಿಮೋಚನಾ ಒಂದು ಪ್ರಸಾರವನ್ನು ನಾವು ಸಂಪೂರ್ಣಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.